ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ ವಿಶೇಷವಾಗಿ ಪ್ರತಿ ವರ್ಷ ಕೂಡ ಪಿತೃಪಕ್ಷಗಳ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳುವಂತಹದ್ದಿರುತ್ತೆ. ಹಾಗಾಗಿ ಈ ಪಿತೃಪಕ್ಷದ ಬಗ್ಗೆ ನಾನಾ ರೀತಿ ಪ್ರಶ್ನೆಗಳು ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾ ಇರ್ತಕ್ಕಂತಹದ್ದು ನಾವು ನೋಡ್ತಾ ಇರ್ತೀವಿ. ಹಾಗೆ ಈ ವರ್ಷ ಅಂದರೆ 2025ರಲ್ಲಿ ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆ ಯಾವಾಗ ಅನ್ನುವಂತಹದ್ದು, ಮತ್ತು ಈ ಒಂದು ದಿನ ವಿಶೇಷವಾಗಿ ಆಚರಿಸುವಂತಹ ವಿಧಾನಗಳು ಯಾವ ರೀತಿ ಇರುತ್ತೆ ಅನ್ನುವಂತಹದ್ದು ನೋಡೋಣ. ಮತ್ತು ಒಂದೊಂದಾಗಿ ಯಾವ್ಯಾವ ರೀತಿಯ ಪ್ರಶ್ನೆಗೆ ಯಾವ ರೀತಿಯ ಒಂದು ನಾವು ಆಚರಿಸುವಂತಹ ಪದ್ಧತಿಗಳಿರುತ್ತೆ ಅನ್ನುವಂತಹದ್ದು ಕೂಡ ನಾವು ನೋಡೋಣ. ನೋಡಿ, ಇವತ್ತಿನ ದಿನ ಶ್ರೀ ವಿಶ್ವಾವಸುನಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಕೃಷ್ಣ ಪಕ್ಷ ದಿನಾಂಕ 21 ಸೆಪ್ಟೆಂಬರ್ 2025ರಂದು ಭಾನುವಾರ. ಅಮಾವಾಸ್ಯೆ ತಿಥಿ ರಾತ್ರಿ 11:55 ಇರುತ್ತೆ. ಹಾಗಾಗಿ ಬಹಳಷ್ಟು ದಿನಪೂರ್ತಿ ಇರ್ತಕ್ಕಂತಹದ್ದು ಅಮಾವಾಸ್ಯೆ ತಿಥಿ. ಹಾಗಾಗಿ ಅಮಾವಾಸ್ಯೆ ತಿಥಿಯಂದೇ ಈ ಒಂದು ಮಹಾಲಯ ಅಮಾವಾಸ್ಯೆ ಅಂತೇಳಿ ಹೇಳ್ತೀವಿ. ನೋಡಿ, ಮಹಾಲಯ ಅಂತಂದರೆ ತುಂಬ ಮಹತ್ ಕಾರ್ಯ ಮಾಡುವಂತಹ ಅಮಾವಾಸ್ಯೆ ಆಗಿದೆ ಅಂತ. ಏನು, ಯಾಕೆ ಮಹಾಲಯ ಅಮಾವಾಸ್ಯೆ ಅಂತ ಇದ್ದಾರೆ ಅಂತಂದರೆ, ಈ ಒಂದು ಪಿತೃದೇವರುಗಳಿಗೆ ನಾವು ಮಾಡುವಂತಹ ಶ್ರಾದ್ದ ಕಾರ್ಯಗಳೇನೆಲ್ಲ ಇದೆ ಅವೆಲ್ಲ ಕೂಡ ಶ್ರದ್ಧಾಭಕ್ತಿಯಿಂದ ಪ್ರತಿಯೊಬ್ಬರೂ ಕೂಡ ಆಚರಿಸುವಂತಹದ್ದು, ಮಾಡುವಂತಹದ್ದು. ಹಾಗಾಗಿ ಮಹಾಲಯ ಅಮಾವಾಸ್ಯೆ ಅಂತ ಹೇಳಿ ಬಂದಿದೆ. ಹಾಗಾಗಿ ಭಾಳಷ್ಟು ಪ್ರಶ್ನೆಗಳು ನಮ್ಮೊಂದಿಗೆ ಕೇಳ್ತಾ ಇರ್ತಾರೆ. ಸೊ ಗುರುಗಳೇ, ಈ ಮಹಾಲಯ ಅಮಾವಾಸ್ಯೆ ದಿವಸ ಯಾವ ರೀತಿ ನಾವು ಮಾಡಬೇಕು, ಏನು ಇದು ಮಾಡೋದ್ರಿಂದ ಪ್ರತಿಫಲಗಳೇನು, ಯಾಕೆ ಮಾಡಬೇಕು, ಯಾರೆಲ್ಲ ಮಾಡ್ಬೋದು, ಹೇಗೆಲ್ಲ ಮಾಡ್ಬೋದು ರೀತಿ ನಾನಾ ಪ್ರಶ್ನೆಗಳು. ಅದೊಂದು ಕೆಲವೊಂದು ಪ್ರಮುಖವಾದಂಥ ಪ್ರಶ್ನೆಗಳಿಗೆ ನಾನೀಗ ಮಾತಾಡಲು ಇಚ್ಛಿಸ್ತೇನೆ. ನೋಡಿ, ಮೊದಲಿಗೆ ಪಿತೃಪಕ್ಷ ಅಂದರೆ ಏನು ಅಂತ ಕೂಡ ಕೇಳ್ತಾರೆ. ನೋಡಿ, ಪಿತೃಪಕ್ಷ ಅಂತಂತಂದರೆ ನೋಡಿ, ಭಾದ್ರಪದ ಮಾಸದಲ್ಲಿ ಪೌರ್ಣಿಮೆಯ ದಿನದಿಂದ ಪ್ರಾರಂಭ ಆಗಿ 15 ದಿನಗಳ ಕಾಲ ಅಂದರೆ ಅಮಾವಾಸ್ಯೆವರೆಗೂ. ಇನ್ನು ಈ ಒಂದು ಭಾದ್ರಪದ ಮಾಸ ಮುಗಿದ ನಂತರ ಆಶ್ವೀಜ ಮಾಸ ಪ್ರಾರಂಭ ಆಗುತ್ತೆ. ಹಾಗಾಗಿ ಆಶ್ವೀಜ ಮಾಸ ಪ್ರಾರಂಭ ಆಗುವ ಅಮಾವಾಸ್ಯೆವರೆಗೂ 15 ದಿನಗಳ ಕಾಲ ಪಕ್ಷ ಅಂತೇಳಿ ಹೇಳ್ತೀವಿ. ಹಾಗಾಗಿ ಈ ಒಂದು ಪಕ್ಷ ಕಾಲ ಅಂದರೆ 15 ತಿಥಿಗಳು ಅಂತೇಳಿ ಹೇಳ್ತೀವಿ, ಅಂದರೆ 15 ದಿವಸ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ದಿನಗಳನ್ನು ಪಕ್ಷ ಅಂತೇಳಿ ಹೇಳ್ತೀವಿ. ಅದಕ್ಕೆ ಪಿತೃಪಕ್ಷ ಅಂತ. ಇದು ಪಿತೃ ಅಂತ ಯಾಕೆ ಬಂತು ಅಂತಂದರೆ, ಇಡೀ ವರ್ಷವೆಲ್ಲ ಕೂಡ ಭಾಳಷ್ಟು ಜನ ಈ ಒಂದು ಅವರ ಒಂದು ಜೀವನವನ್ನು ತ್ಯಜಿಸಿರ್ತಕ್ಕಂತಹ ಅವರಿಗೆ ನೆನೆಸಿಬಿಟ್ಟು ಅವ್ರ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಅವರ ಒಂದು ಫ್ಯಾಮ್ಲಿನಲ್ಲಿರ್ತಕ್ಕಂತಹವರು ಆ ಹಿರಿಯರಿಗೆ ಹೋಗಿರ್ತಕ್ಕಂತಹ ಅವ್ರಿಗೆ, ಅಂದರೆ ದೇವರು ಯಾವ ರೀತಿ ನಾವು ಆರಾಧನೆ ಮಾಡ್ತೀವಿ ಅದೇ ರೀತಿ ನಮ್ಮ ಜನ್ಮ ನಮಗೆ ಸಿಕ್ಕಿದೆ ಅಂತಂದರೆ ನಮ್ಮ ಹಿರಿಯರು ಅಂದರೆ ತಂದೆ ತಾಯಿ ಆಗಿರ್ಬೋದು, ಮತ್ತು ತಾತ ಅಜ್ಜಿ ಆಗಿರ್ಬೋದು, ಮುತ್ತಾತ ಮುತ್ತಜ್ಜಿ ಆಗಿರ್ಬೋದು, ಇವರೆಲ್ಲರೂ ಕೂಡ 3 ತಲಾಂತರಗಳವರೆಗೂ ಕೂಡ ಆಚರಿಸುವಂತಹದ್ದು. ಅಂದರೆ ಒಂದು ಪಾರಣಗಳನ್ನು ಇಟ್ಟು ಅವರಿಗೆ ಸಂತೃಪ್ತಿ ಆಗೋದಕ್ಕೋಸ್ಕರ, ಅಂದರೆ ಅವರು ಇಹಲೋಕವನ್ನು ತ್ಯಜಿಸಿ ಒಂದು ಪರಲೋಕಕ್ಕೆ ಹೋಗಿರ್ತಕ್ಕಂತಹ ಅವರಿಗೆ ಆತ್ಮಕ್ಕೆ ತೃಪ್ತಿ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ನೆನೆಸಿಕೊಳ್ಳುವಂತಹದ್ದು. ಯಾಕೆಂತಂದರೆ ನಮಗೆ ಈ ಜನ್ಮ ಸಿಕ್ಕಿರ್ತಕ್ಕಂತಹದ್ದೇ ಶ್ರೇಷ್ಠತರ. ಹಾಗಾಗಿ ಅವರಿಂದ ಅನುಗ್ರಹ ಆಗಿರ್ತಕ್ಕಂತಹದ್ದು. ಹಾಗಾಗಿ ಪ್ರಧಾನವಾಗಿ ತಂದೆ ತಾಯಿ ದೇವರು ಅಂತೇಳಿ ಹೇಳ್ತಾ ಇರ್ತೀವಿ. ಹಾಗಾಗಿ ಹೋಗಿರ್ತಕ್ಕಂತಹ ಆತ್ಮಗಳಿಗೆ ತೃಪ್ತಿಗೋಸ್ಕರ ಪಿತೃಗಳು ಅಂದರೆ ಪಿತೃ ದೇವತೆಗಳು ಅಂತೇಳಿ ಹೇಳ್ತೀವಿ. ನೋಡಿ, ಪಿತೃ ಅಂತಂದ ತಕ್ಷಣ ಎಲ್ಲರೂ ತಂದೆಯ ಸ್ಥಾನ ಅಂತ ತಿಳ್ಕೊತಾ ಇರ್ತಾರೆ, ಅಂದರೆ ತಾಯಿ ಸ್ಥಾನ ಇಲ್ವಾ ಅಂತ. ಆದರೆ ಪಿತೃಗಳು ಅಂತಂದರೆ ತಂದೆ ತಾತ ಇವರೆಲ್ಲರೂ ಕೂಡ ಬರ್ತಾರೆ, ಮತ್ತು ತಾಯಿ ಅಜ್ಜಿ ಇವರೆಲ್ಲರೂ ಕೂಡ ಬರ್ತಾರೆ. ಹಾಗಾಗಿ ಇಲ್ಲಿ ತಂದೆ ತಾಯಿಯರು ತಾತ ಅಜ್ಜಿಯರು ಯಾರೇ ಹೋಗಿರ್ತಕ್ಕಂತಹ ಅವರಿಗೆ ಪರಲೋಕದಲ್ಲಿ ಅವರಿಗೆ ಮುಕ್ತಿ ಸಿಗಲೆಂದು ಮಾಡುವಂತಹದ್ದು ಈ ಒಂದು ಪಿತೃ ಕಾರ್ಯಗಳಾಗಿರುತ್ತೆ. ಹಾಗಾಗಿ ಈ ಒಂದು ಪಕ್ಷದಲ್ಲಿ ಇಡೀ ವರ್ಷ ಮಾಡೋಕ್ಕಾಗಿಲ್ಲ, ಅನುಕೂಲ ಇಲ್ಲ, ಅವ್ರು ಹೋಗಿರ್ತಕ್ಕಂತಹ ಮಾಸದಲ್ಲಿ ಅವ್ರು ಹೋಗಿರ್ತಕ್ಕಂತಹ ತಿಥಿಯ ದಿವಸ ಮಾಡೋಕ್ಕಾಗಿಲ್ಲ ಅಂತಹವರೆಲ್ಲರೂ ಕೂಡ ಈ ಒಂದು ಪಕ್ಷದ ಕಾಲದಲ್ಲಿ ಅವರಿಗೆ ಪಿತೃ ಕಾರ್ಯಗಳು ಮಾಡುವಂತಹದ್ದು, ಪಾರಣಗಳ ಇಡುವಂತಹದ್ದು, ಈ ರೀತಿಯ ಒಂದು ಶಾಸ್ತ್ರ ಪದ್ಧತಿಗಳಿಗೆ ಈ ಒಂದು ಪಿತೃಪಕ್ಷ ಅಂತೇಳಿ ಹೇಳ್ತೀವಿ. ಹಾಗೆ ವಿಶೇಷವಾಗಿ ಈ ಒಂದು ಕಾಲ ತುಂಬ ಶ್ರೇಷ್ಠವಾಗಿರುತ್ತೆ. ನಾವು ಪೌರಾಣಿಕ ಇತಿಹಾಸ ನೋಡಿದಾಗ ನೋಡಿ, ದ್ವಾಪರ ಯುಗದಲ್ಲಿ ಕರ್ಣನಿಗೆ, ಅಂದರೆ ದ್ವಾಪರ ಯುಗ ಅಂತ್ಯ ಆದ ನಂತರ ಕರ್ಣನು ಪರಲೋಕಕ್ಕೆ ಹೋದಾಗ ಅವರಿಗೆ ಮುಕ್ತಿ ಸಿಗೋದಿಲ್ಲ. ಹಾಗಾಗಿ ಅಲ್ಲಿ ಒಂದು ವಿಶ್ವದೇವರು ಅವರಿಗೆ ಒಂದು ಅವಕಾಶ ಕೊಡ್ತಾರೆ. ಏನಪ್ಪ ಅದು ಅಂತಂದರೆ, ನೋಡು, ನೀನು
ಈ ಒಂದು ಲೋಕದಲ್ಲಿ ಅಂದರೆ ದ್ವಾಪರ ಯುಗದಲ್ಲಿ ಈ ಒಂದು ಭೂಮಿಯ ಮೇಲೆ ನೀನು ಮಾಡಿರ್ತಕ್ಕಂತಹ ದಾನಗಳು ಅಪಾರವಾಗಿದೆ, ಆದರೆ ನಿನಗೆ ಮುಕ್ತಿ ಸಿಗ್ತಾ ಇಲ್ಲ ಅಂತ. ನೋಡಿ, ಆತನು ಕರ್ಣ ಯಾರಾದರೂ ಬಂದು ದಾನ ಕೇಳಿದ್ರು ಕೂಡ ಆತನು ಊಟ ಮಾಡ್ತಾ ಇದ್ದರೆ ಬಲಗೈ ಆತನು ಮುಸರೆಯಾಗಿದೆ, ಎಂಜಿಲಾಗಿದೆ ಅನ್ನುವಂತಹ ಉದ್ದೇಶಕ್ಕೋಸ್ಕರ ಕೈ ತೊಳೆಯೋಷ್ಟೊತ್ತಿಗೆ ಮನಸ್ಸಿನ ಒಂದು ಭಾವನೆಗಳು ಬದಲಾವಣೆ ಆಗಿ ಕೊಡುವ ದಾನ ನಾನು ಎಲ್ಲಿ ಮರೆತು ಬಿಡ್ತೀನೋ ಅಂತ ಹೇಳ್ಬಿಟ್ಟು ಎಡಗೈಯಲ್ಲಿ ಸಹ ದಾನ ಮಾಡುವಂತಹ ಸ್ಥಿತಿಯಲ್ಲಿ ಕರ್ಣ ಇರ್ತಾನೆ. ಅಂದರೆ ಅದಕ್ಕೋಸ್ಕರನೇ ದಾನವೀರ ಸೂರ ಕರ್ಣ ಅಂತೇಳಿ ಹೇಳುವಂತಹದ್ದು. ಹಾಗಾಗಿ ದ್ವಾಪರ ಯುಗದಲ್ಲಿ ಅಂತ್ಯ ಆದ ನಂತರ ಕರ್ಣನಿಗೆ ಮುಕ್ತಿ ಸಿಗೋದಿಲ್ಲ. ಅಂತಹ ಸಮಯದಲ್ಲಿ ವಿಶ್ವೇದೇವರು ಆತನಿಗೊಂದು ಅವಕಾಶ ಕೊಡ್ತಾರೆ. ನೋಡು, ನೀನು ಈ 15 ದಿನ ಪಕ್ಷ ಅಂತ ಬರುತ್ತೆ, ಆ ಪಕ್ಷ ಕಾಲದಲ್ಲಿ 15 ದಿವಸ ಕೂಡ ನಿನ್ನ ಹಿರಿಯರಿಗೆ ನಿನ್ನ ನಿನ್ನ ಜನ್ಮ ಕೊಟ್ಟಿರ್ತಕ್ಕಂತಹವರಿಗೆ ಒಂದು ತರ್ಪಣಾ ವಿಧಿಯನ್ನು ಮಾಡಿಕೊಂಡು ಬಂದರೆ ನಿನಗೆ ಮುಕ್ತಿ ಸಿಗತ್ತೆ ಅಂತೇಳಿ ಹೇಳಿದಾಗ ಆತನು ಮತ್ತೆ ಈ ಒಂದು ಭೂಲೋಕಕ್ಕೆ ಬಂದು ಈ ಒಂದು ಕಾರ್ಯಗಳನ್ನು ಮಾಡುವಂತಹ 15 ದಿವಸಗಳ ಒಂದು ಪಕ್ಷ. ಹಾಗಾಗಿ ಈ ಮಹಾಳಯ ಅಮಾವಾಸ್ಯೆಗೆ ವಿಶೇಷವಾಗಿ ಅಂತ್ಯದ ದಿನ ಆಗಿರೋದ್ರಿಂದ ಎಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಈ ಒಂದು ಪಿತೃ ಕಾರ್ಯ ಮಾಡುವಂತಹದ್ದಿರುತ್ತೆ. ಹಾಗಾಗಿ ಪಿತೃಪಕ್ಷ ಅನ್ನುವಂತಹದ್ದು ಈ ಒಂದು ವಿಶ್ಲೇಷಣೆಯಿಂದ ಕೂಡಿರುತ್ತೆ. ಇನ್ನು ಶ್ರಾದ್ದ ಕಾರ್ಯವನ್ನು ಯಾವ ರೀತಿ ಮಾಡಬೇಕು ಅನ್ನುವಂತಹದ್ದು ನೋಡಿ, ವಿವಿಧ ರೀತಿಯಲ್ಲಿ ಅವರದೇ ಆದಂತಹ ಸಂಪ್ರದಾಯಗಳಿರುತ್ತೆ. ಅವರದೇ ಆದ ಮನೆಯ ಕುಟುಂಬಗಳಲ್ಲಿ ಅವರವರ ಒಂದು ಧರ್ಮ ಆಗಿರ್ಬೋದು, ಅವರ ಕುಲ ವೃತ್ತಿಯಿಂದ ಆಗಿರ್ಬೋದು, ಹಿರಿಯರನ್ನು ನೆನೆಸುವಂತಹದ್ದು ಮತ್ತು ಅವರಿಗೆ ಮಾಡುವಂತಹ ಕಾರ್ಯಗಳು ವಿವಿಧ ರೀತಿಯಾಗಿರುತ್ತೆ. ಕೆಲವರು ನೋಡಿ, ನದಿ ತೀರದಲ್ಲಿ ಒಂದು ಪಾರಣಗಳನ್ನು ಇಡುವಂತಹದ್ದು ಅಂದರೆ ತ್ರಿಪಿಂಡ ಶ್ರಾದ್ದ ಅಂದರೆ 3 ತಲೆಮಾರುಗಳನ್ನು ನೆನೆಸಿ ಮಾಡುವಂತಹದ್ದಾಗಿರುತ್ತೆ. ಮತ್ತು ದ್ವಾದಶ ಪಿತೃಗಳಿಗೆ ವಿಶೇಷವಾಗಿ ಪಾರಣಗಳನ್ನಿಟ್ಟು ಮಾಡುವಂತಹದ್ದಿರುತ್ತೆ. ಮತ್ತು ಅತೃಪ್ತರಾಗಿರ್ತಕ್ಕಂತಹ ಪಿತೃರಿಗೆ ಅಂದರೆ ಸಂಬಂಧಿಕರು, ದಾಯಾದಿಗಳು, ಹಿತೈಷಿಗಳು ಯಾರೆಲ್ಲ ಹೋಗಿರ್ತಾರೆ ಅಂದರೆ ತಾತನ ಅಣ್ಣ ತಮ್ಮಂದ್ರ ಮಕ್ಕಳಾಗಿರ್ಬೋದು, ಅಥವಾ ತಂದೆಯ ಅಣ್ಣ ತಮ್ಮಂದ್ರ ಮಕ್ಕಳಾಗಿರ್ಬೋದು, ಅಥವಾ ಸಹೋದರ ಸಹೋದರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಅತ್ತೆ ಮಾವ ಸ್ಥಾನದಲ್ಲಿ ಇರ್ತಕ್ಕಂತಹವರು ಎಲ್ಲರೂ ಕೂಡ ಇಲ್ಲಿ ದಾಯಾದಿಗಳು, ನೆಂಟರು, ಹಿತೈಷಿಗಳು, ಗುರುಸ್ಥಾನದಲ್ಲಿರ್ತಕ್ಕಂತಹವರು, ಮತ್ತು ಅವರ ಆತ್ಮೀಯರು ಅಂದರೆ ಆತ್ಮ ಬಂಧುಗಳು ಅಂತೇಳಿ ಹೇಳ್ತೀವಿ, ಮತ್ತು ಆತ್ಮ ಸ್ನೇಹಿತರು ಅಂತೇಳಿ ಹೇಳ್ತೀವಿ. ಹಾಗಾಗಿ ಇವರೆಲ್ಲರೂ ಕೂಡ ಸೇರಿ ಸುಮಾರಷ್ಟು ಜನ ಒಂದು ಆತ್ಮಗಳಿಗೆ ಹೋಗಿರ್ತಕ್ಕಂತಹವ್ರಿಗೆ ತೃಪ್ತಿಗೋಸ್ಕರ ಇಲ್ಲಿ ಪಾರಣಗಳನ್ನಿಟ್ಟು ತರ್ಪಣವನ್ನು ಬಿಡುವಂತಹ ಶಾಸ್ತ್ರ ಇರ್ತಕ್ಕಂತಹದ್ದು. ಈ ರೀತಿ ಮಾಡೋದು ತುಂಬ ಶ್ರೇಷ್ಠತರವಾಗಿರುತ್ತೆ. ಹಾಗಾಗಿ ಅಕಾಲವಾಗಿ ಹೋಗಿರ್ತಕ್ಕಂತಹವರಿಗೆ ನಾರಾಯಣ ಬಲಿ ಅಂತ ಮಾಡುವಂತಹದ್ದು ಕಾರ್ಯ ಇರುತ್ತೆ. ಇವೆಲ್ಲೂ ಕೂಡ ಶ್ರಾದ್ದ ಕಾರ್ಯದಲ್ಲಿ ವಿಶೇಷವಾಗಿ ಬರುತ್ತೆ. ಅನುಕೂಲ ಇರೋರು ಇಲ್ಲದೇ ಇರೋರು ನೋಡಿಕೊಂಡು ವ್ಯವಸ್ಥಿತವಾಗಿ ಮಾಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಹಿಂದೂ ಧರ್ಮದಲ್ಲಿ ಹೆಚ್ಚಾಗಿ ಯಾಕೆ ಆಚರಿಸೋರು ನೋಡಿ, ಇದು ತುಂಬ ಪ್ರಮುಖವಾಗಿರ್ತಕ್ಕಂತಹದ್ದು. ನೋಡಿ, ಬಹಳಷ್ಟು ಧರ್ಮಗಳಿದೆ, ಅದರಲ್ಲಿ ಕೂಡ ನಮ್ಮ ಹಿಂದೂ ಧರ್ಮ ತುಂಬ ಸನಾತನವಾದಂತಹ ಧರ್ಮ ಆಗಿದೆ. ನೋಡಿ, ತುಂಬ ಪೌರಾಣಿಕ ಕಾಲದಿಂದಲೂ ಕೂಡ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಈ ಒಂದು ಆಚರಣೆಗಳು ಬಂದಿರತಕ್ಕಂತಹದ್ದು. ಆದರೂ ಕೂಡ ಪ್ರಮುಖವಾಗಿ ನೋಡಿ, ಹಬ್ಬ ಹರಿದಿನಗಳಿಗೆ ದೇವತಾ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ. ಆದರೆ ಈ ಒಂದು ಪಿತೃ ಕಾರ್ಯಗಳನ್ನು ಮಾಡೋದು ಕೂಡ ಶ್ರೇಷ್ಠತರವಾಗಿ ಅವರವರ ಕುಟುಂಬದಲ್ಲಿ ಮಾಡುವಂತಹ ಸ್ಥಿತಿ ಸಂಪ್ರದಾಯಗಳನ್ನ ಅನುಸರಿಸ್ಕೊಂಡು ಬಂದಿರತಕ್ಕಂತಹದ್ದು. ಈಗ ನೋಡಿ, ಹಿರಿಯರು ದೊಡ್ಡವರು ಮಾಡ್ತಾ ಇದ್ದಾರೆ, ಮಕ್ಕಳು ಮೊಮ್ಮಕ್ಕಳು ನೋಡಿಬಿಟ್ಟು ಅವರು ಕೂಡ ಅದನ್ನೇ ಆಚರಿಸ್ತಾ ಬಂದಿರತಕ್ಕಂತಹದ್ದು. ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಬಹಳಷ್ಟು ಪ್ರಧಾನವಾಗಿ ಮಾಡ್ತಾ ಇರ್ತಕ್ಕಂತಹದ್ದು ಇದೆ. ಇನ್ನು ಜಾತಕ ರೀತ್ಯ ಮತ್ತು ವಾಸ್ತು ರೀತ್ಯ ದೋಷಗಳಿಂದ ಪಿತೃದೋಷ ಅನ್ನುವಂತಹದ್ದು ನಿಜವಾಗಿಯೂ ಬರುತ್ತಾ ನೋಡಿ, ಇದೊಂದು ತುಂಬ ಒಳ್ಳೆಯ ಉತ್ತಮವಾದಂಥ ಪ್ರಶ್ನೆ. ಈಗ ಜಾತಕಗಳಲ್ಲಿ ನೋಡ್ತಾ ಇರ್ತೀವಿ, ಬಹಳಷ್ಟು ಅವರ ಡೇಟ್ ಆಫ್ ಬರ್ತ್ ಟೈಮು ಮತ್ತು ಅವರು ಹುಟ್ಟಿರ್ತಕ್ಕಂಥ ಸ್ಥಳದ ಆಧಾರದ ಮೇಲೆ ಅವರ ಜಾತಕ ಕುಂಡ್ಲಿನಲ್ಲಿ ಪಿತೃದೋಷ ಬಂದಿರತಕ್ಕಂತಹದ್ದು ನೋಡಿ. ರಾಹುವಿನ ಪ್ರಭಾವ ಮತ್ತು ಕೇತುವಿನ ಪ್ರಭಾವಗಳಿಂದ ಅವ್ರಿಗೇನಾದರೂ ಪಿತೃದೋಷ ಬಂದಿರತಕ್ಕಂತಹದ್ದು ನಾವು ನೋಡಿದಾಗ ಜಾತಕದಲ್ಲಿ ದೋಷ ಇದ್ದರೆ ಅವ್ರ ಮನೆಯಲ್ಲಿ ಕುಟುಂಬದಲ್ಲಿ ಅರ್ಧಾಯುಷ್ಯಲ್ಲಿ ಹೋಗಿರ್ತಕ್ಕಂಥವ್ರು ಇರ್ತಾರೆ, ಅಕಾಲವಾಗಿ ಹೋಗಿರ್ತಕ್ಕಂಥವ್ರು ಇರ್ತಾರೆ. ಹಾಗಾಗಿ ನೋಡಿ, ಮನುಷ್ಯನು ಜೀವ ಇನ್ನೂ ಇದ್ದರೂ ಕೂಡ ಒಂದು ಮಧ್ಯಂತರ ಜೀವನವನ್ನು ಹೋಗಿ ತ್ಯಜಿಸಿ ಹೋದರೆ ಮತ್ತೆ ಇನ್ನು ಮರುಜನ್ಮಗಳೆತ್ತಬೇಕು, ಮುಕ್ತಿ ಪಡಿಬೇಕಾಗಿರುತ್ತೆ. ಹಾಗಾಗಿ ಈ ಒಂದು ಇಹಜನ್ಮದಲ್ಲಿ ಯಾರೆಲ್ಲ ಇರ್ತಾರೆ ಅವರೆಲ್ಲರೂ ಕೂಡ ಒಂದು ಕರ್ಮ ರೀತಿಯೇನ ಅವರ ಕಷ್ಟ ನಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಅನುಭವಿಸಿ ಹೋದ ನಂತರ ನಮಗೆ ಮುಕ್ತಿ ಸಿಗುವಂತಹದ್ದಿರುತ್ತೆ. ಹಾಗಾಗಿ ಅಕಾಲವಾಗಿ ಹೋಗಿರ್ತಕ್ಕಂಥವ್ರ ದೋಷಗಳನ್ನು ಜಾತಕಗಳಲ್ಲಿ ನೋಡಬಹುದು. ಹಾಗಾಗಿ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ನೋಡಿದ್ರೆ ಅವ್ರ ತಂದೆಗೆ ದೋಷ ಇದೆಯಾ, ತಾತನ ಸ್ಥಾನಕ್ಕೆ ದೋಷ ಇದೆಯಾ, ಅವರ ಸುತ್ತಲೂ ಇರ್ತಕ್ಕಂಥ ಸಂಬಂಧಿಕರಿಗೆ
ದೋಷ ಇದೆಯಾ ಅನ್ನುವಂತಹದ್ದು ಜಾತಕಗಳಲ್ಲಿ ತಿಳ್ಕೊಬೋದಾಗಿರುತ್ತೆ. ಅದೇ ರೀತಿ ಮನೆಯ ವಾಸ್ತು ವಿಚಾರದಲ್ಲಿ ನೋಡಿ, ಮನೆಯ ವಾಸ್ತು ಅಂತಂದರೆ ನೈಋತ್ಯ ದಿಕ್ಕಲ್ಲಿ, ನೈಋತ್ಯ ದಿಶೆಯಲ್ಲಿ ಏನಾದರೂ ಬಾವಿ ಇರ್ತಕ್ಕಂತಹದ್ದು, ಇಲ್ಲ ಹಳ್ಳ ಇರ್ತಕ್ಕಂತಹದ್ದು, ಅಥವಾ ಕಾಲುವೆ ಇರ್ತಕ್ಕಂತಹದ್ದು, ಇಲ್ಲ ನೈಋತ್ಯ ದಿಶೆಯಲ್ಲಿ ಅವರು ಒಂದು ಅಂದರೆ ಎಂಟ್ರೆನ್ಸ್ ಬಾಗಿಲಿಟ್ಟಿರ್ತಕ್ಕಂತಹದ್ದು, ಈ ರೀತಿ ನಾನಾ ರೀತಿ ವಾಸ್ತುವಿನಲ್ಲಿ ಕೂಡ ಕೆಡಿಸ್ಕೊಂಡಿರ್ತಾರೆ. ಮನೆ ಅನುಕೂಲಕ್ಕೆ ತಕ್ಕಂಗೆ ಕಟ್ಕೊಂಡಿರ್ತಾರೆ. ಹಾಗೆ ಆ ಒಂದು ಸ್ಥಾನದಲ್ಲಿ ಏನಾದರೂ ನೈಋತ್ಯ ದಿಶೆಯಲ್ಲಿ ಒಂದು ದೋಷ ಇದ್ದರೆ, ಈ ರೀತಿಯ ದೋಷ ಇದ್ದರೂ ಕೂಡ ವಾಸ್ತು ದೋಷ ಅನ್ನುವಂತಹದ್ದು ಬರುತ್ತೆ. ಈ ರೀತಿ ಕೂಡ ಪಿತೃದೋಷಗಳು ಇರುವಂತಹದ್ದು ತೋರಿಸುತ್ತೆ ಆ ಕುಟುಂಬಕ್ಕೆ. ಹಾಗಾಗಿ ನಾವು ಆ ಒಂದು ವಾಸ್ತುವನ್ನು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಈ ಕುಟುಂಬಕ್ಕೆ ಪಿತೃದೋಷಗಳಿರುತ್ತೆ ಅಂತ ಹೇಳ್ಬಿಟ್ಟು. ಆಗ ನಾವು ಹೇಳ್ಬೋದು ಪಿತೃದೋಷ ಇದೆ ನೋಡಿ, ಹಾಗಾಗಿ ನಿಮಗೆ ಈ ಒಂದು ಸ್ಥಾನದ ದೋಷ ಕೂಡ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಕೆಲವೊಂದು ಅಂಶಗಳನ್ನು ನೋಡ್ತಾ ಇದ್ದಂಗೆ ದೋಷಗಳ ಬಗ್ಗೆ ತಿಳ್ಕೊಬೋದು. ಹಾಗೆ ಅವರ ಒಂದು ಹಿರಿಯರು ಅಕಾಲವಾಗಿ ಹೋಗಿರ್ತಾರೆ, ಅವರ ಒಂದು ಆತ್ಮಗಳಿಗೆ ತೃಪ್ತಿ ಇರಲ್ಲ. ಅಂತಹ ಸಂದರ್ಭದಲ್ಲಿ ಈ ಒಂದು ಪಿತೃ ಕಾರ್ಯ ಶ್ರಾದ್ದಗಳನ್ನ ಮಾಡುವಂತಹದ್ದು ಶ್ರೇಷ್ಠತರ ಆಗಿರುತ್ತೆ. ಇನ್ನು 5ನೇ ಪ್ರಶ್ನೆ, ಪಿತೃದೇವರು ಇದ್ದಾರೆ ಅನ್ನುವಂತಹದ್ದು ನಂಬಿಕೆ ಹೇಗೆ ತಿಳಿಯೋದು? ನೋಡಿ, ಪಿತೃದೇವರುಗಳಿದ್ದಾರೆ ಅಂತಂದರೆ ಹೆಂಗೆ ನಂಬೋದು ಅನ್ನುವಂತಹ ಪ್ರಶ್ನೆ ಬಹು ಮುಖ್ಯವಾಗಿ ಕೇಳ್ತಾ ಇರ್ತಾರೆ. ಅಂದರೆ ಹೆಂಗೆ ಪಿತೃದೇವರುಗಳಿದ್ದಾರಾ ಅನ್ನುವಂತಹದ್ದು. ನೋಡಿ, ಈಗ ಮಳೆ ಬೀಳುತ್ತೆ ಭೂಮಿ ಮೇಲೆ, ನೀರು ನಿಲ್ಲತ್ತಾ, ಭೂಮಿಯಲ್ಲಿ ಹಿಂಗೋಗುತ್ತೆ, ಕಣ್ಣು ಕಾಣಿಸೋದಿಲ್ಲ. ಆದರೆ ಮಳೆ ಬಿದ್ದಿದ್ದು ಗೊತ್ತು, ಅಂದರೆ ಆ ವ್ಯಕ್ತಿಗಳು ಹಿರಿಯರು ಹುಟ್ಟಿ ಬೆಳೆದಿದ್ದು ಗೊತ್ತು, ಅವರಿಂದ ನಮಗೆ ಜನ್ಮ ಬಂದಿರತಕ್ಕಂತಹದ್ದು ಗೊತ್ತು. ಆದರೆ ಮಾನವ ಜನ್ಮದಲ್ಲಿ ಈ ಒಂದು ತಲತಲಾಂತರವಾಗಿ ಬರುವಂತಹದ್ದು, ತಾತ, ಆಮೇಲೆ ತಂದೆ, ಆಮೇಲೆ ಮಗ, ಆಮೇಲೆ ಮೊಮ್ಮಗ, ಈ ರೀತಿಯ ಒಂದು ಚೈನ್ ಲಿಂಕ್ ಸಿಸ್ಟಮ್ ಇದೆಯಲ್ಲ, ಈ ಒಂದು ಸಿಸ್ಟಮ್ ಅನ್ನುವಂತಹದ್ದು 1 by 1 ಬರ್ತಾ ಇರುತ್ತೆ. ಹಾಗಾಗಿ ಹಿರಿಯರನ್ನು ನೆನೆಸ್ಕೊಳ್ಳುವಂತಹದ್ದು ಇಲ್ಲಿ ತುಂಬ ಖಚಿತವಾಗಿರ್ತಕ್ಕಂತಹದ್ದು. ಹಾಗಾಗಿ ನಂಬಿಕೆ ಯಾವಾಗೆ ಬರೋದು ಅಂತ ನೋಡಿ, ಈಗ ನಮಗೆ ಯಾರನ್ನ ಸ್ನೇಹಿತರಿಗೆ ಬೇಕಾದಂತಹವ್ರಿಗೆ, ನಾವು ಅಮೇರಿಕಾದಲ್ಲಿರ್ತಾರೆ, ಇಲ್ಲ ಇಂಗ್ಲೆಂಡಲ್ಲಿರ್ತಾರೆ, ಇಲ್ಲ ಜಪಾನಲ್ಲಿರ್ಬೋದು, ಅಂತಹ ವ್ಯಕ್ತಿಗಳಿಗೆ ನಾವು ಕರೆ ಮಾಡಿದ್ರೆ ಯಾರಿಗೆ ಫೋನ್ ಮಾಡ್ತೀವೋ ಅವ್ರಿಗೆ ಕರೆ ಹೋಗುತ್ತೆ, ಅವ್ರ ಜೊತೆನೇ ನಾವು ಮಾತಾಡ್ತಾ ಇರ್ತೀವಿ. ಆ ರೀತಿ ಈ ಒಂದು ಈ ಪಿತೃದೇವರುಗಳು ಇದ್ದಾರಾ ಅಂತಂದರೆ, ಯಾರ ಹೆಸರು ಹೇಳ್ಬಿಟ್ಟು ನಾವು ಇಲ್ಲಿ ತರ್ಪಣಗಳು ಬಿಡ್ತೀವಿ, ಅವರಿಗೆ ನಾವು ಇಲ್ಲಿ ತರ್ಪಣ ಬಿಟ್ಟಿರ್ತಕ್ಕಂತಹದ್ದು ಅವರ ಆತ್ಮ ತೃಪ್ತಿಗೆ ಸೇರುತ್ತೆ. ಹಾಗಾಗಿ ಅವರ ಆಶೀರ್ವಾದ ಸಿಗೋದ್ರಿಂದ ತುಂಬ ಒಂದು ಶ್ರೇಷ್ಠವಾದಂತಹ ಜೀವನ ಮಾಡಬಹುದಾಗಿರುತ್ತೆ. ಒಳ್ಳೆಯ ರೀತಿಯ ಒಂದು ನಮಗೆ ಎಲ್ಲ ರೀತಿಯ ಹಿತೈಷ ಆಗುವಂತಹದ್ದು, ನಮ್ಮ ಒಂದು ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಆಶೀಸ್ಸುಗಳೆಲ್ಲ ಕೂಡ ಅನುಗ್ರಹ ಸಿಗತ್ತೆ. ಇನ್ನು ಪಿತೃಗಳ ಶ್ರಾದ್ದ ಕಾರ್ಯಗಳು ಮಾಡದಿದ್ದರೆ ಏನಾಗುತ್ತೆ? ನೋಡಿ, ಇದು ತುಂಬ ಜನ ಯಾರೆಲ್ಲ ಮಾಡದಿರೇ ಇರ್ತಾರೆ ಪಿತೃಗಳ ಒಂದು ಕಾರ್ಯಗಳು, ಅಂತಹ ಅವರ ಒಂದು ಮಾತಲ್ಲಿ ಬರುವಂತಹದ್ದು ಬಹಳಷ್ಟು ಈ ರೀತಿ ತದ್ವಿರುದ್ಧವಾಗಿ ಅಂದರೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಹಾಗಾಗಿ ನೋಡಿ, ಈ ಕಾರ್ಯ ಮಾಡದಿದ್ದರೆ ಏನಾಗುತ್ತೆ ಅಂತ ನೋಡಿ, ಮಾಡದಿದ್ದರೆ ಏನಾಗುತ್ತೆ ಅಂದರೆ, ಬಹಳಷ್ಟು ಮನೆಗಳಲ್ಲಿ ದೋಷ ಇತ್ತಪ್ಪ ಅಂತಂದರೆ ಅವ್ರ ಕುಟುಂಬದಲ್ಲಿ ಸರಿಯಾದ ಮಕ್ಕಳು ಹುಟ್ಟಲ್ಲ. ಅಂದರೆ ಅಂಗವಿಹೀನರಾಗಿರ್ತಕ್ಕಂತಹದ್ದು, ಬೋನ್ಸ್ ರಿಲೇಟೆಡ್ ಆಗಿರ್ಬೋದು, ಆಮೇಲೆ ನರ್ವ್ಸ್ ರಿಲೇಟೆಡ್ ಆಗಿರ್ಬೋದು, ತಲೆಗೆ ಸಂಬಂಧಿಸಿದಂತೆ ಅಂದರೆ ಜ್ಞಾಪಕ ಶಕ್ತಿ ಇಲ್ಲದಂತಹ ಮಕ್ಕಳು ಹುಟ್ಟುವಂತಹದ್ದು, ಈ ರೀತಿ ಅಂಗವಿಹೀನರಾಗುವಂತಹದ್ದು, ದೇಹದಲ್ಲಿ ಯಾವುದೋ ರೀತಿಯ ಅಂಗಗಳು ವೈಫಲ್ಯತೆಯಿಂದ ಕೂಡಿರ್ತಕ್ಕಂಥ ಮಕ್ಕಳು ಹುಟ್ಟುಬಿಡ್ತಾರೆ, ಅಂದರೆ ಪಿತೃಗಳ ಅನುಗ್ರಹ ಇಲ್ಲದಿರ ಇದ್ದರೆ. ಹಾಗಾಗಿ ಪಿತೃಗ್ರಹ ಅನುಗ್ರಹ ತುಂಬ ಪ್ರಮುಖವಾಗಿರುತ್ತೆ. ಮತ್ತು ಅವರ ಜೀವನದಲ್ಲಿ ತುಂಬ ಸಾಲಬಾಧೆ ಆಗಿರುತ್ತೆ, ತುಂಬ ಕಷ್ಟದ ಜೀವನ ಮಾಡ್ತಾ ಇರ್ತಾರೆ, ಆಸ್ತಿ ಪಾಸ್ತಿ ಇದ್ದರೂ ಕೂಡ ಕಳ್ಕೊಂಡು ಬಿಡ್ತಾ ಇರ್ತಾರೆ, ಕೋಟ್ಯಾಧಿಪತಿಗಳಾದರೂ ಕೂಡ ಏನೋ ಒಂದು ಕುಂದುಕೊರತೆಗಳು ಸಮಸ್ಯೆಗಳಿಗೆ ಸಿಕ್ಕಾಕ್ಕೊತಾ ಇರ್ತಾರೆ. ಹೀಗಾಗಿ ಆರೋಗ್ಯ ಸಮಸ್ಯೆಗಳಿರುವಂತಹದ್ದು, ಮತ್ತು ಈ ಒಂದು ಜೀವನದಲ್ಲಿ ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಮಾಡುವಂತಹವರಿಗೆ ಅಡಚಣೆಗಳು ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ಪಿತೃಗಳ ಅನುಗ್ರಹ ಬಂತು ಅಂತಂದರೆ ದೇವತಾನುಗ್ರಹಕ್ಕಿಂತ ಅಂದರೆ ಬೇಗ, ಅಂದರೆ ಶೀಘ್ರವಾಗಿ ನಮಗೆ ಒಳಿತನ್ನು ನೋಡುವಂತಹದ್ದು ಸಿಗತ್ತೆ. ಹಾಗೆ ಇನ್ನು ಯಾರೆಲ್ಲ ಮಾಡ್ಬೋದು ಅನ್ನುವಂಥ ವಿಚಾರಕ್ಕೆ ಬಹಳಷ್ಟು ಕುಟುಂಬಗಳಲ್ಲಿ ಸಂಶಯಗಳಿರುತ್ತೆ. ಯಾಕೆ ಅಂತಂದರೆ ಅವರವರ ಮನೆಯ ವಾತಾವರಣ, ಅಲ್ಲಿನ ಒಂದು ಪರಿಸ್ಥಿತಿ ಅವ್ರಿಗೆ ಯೋಚನೆ ಬರ್ತಾ ಇರುತ್ತೆ. ಈಗ ನಾವು ಉದಾಹರಣೆಗೆ ತಗೊಂಡ್ರೆ ಹೆಣ್ಮಕ್ಳಿರ್ತಾರೆ, ಅಂದರೆ ತಂದೆ ತಾಯಿಯರಿಗೆ ಗಂಡು ಮಕ್ಕಳಿರಲ್ಲ, ಹೆಣ್ಮಕ್ಳಿರ್ತಾರೆ. ಆವಾಗ ಗುರುಗಳೇ, ನಾವು ಮನೆಯಲ್ಲಿ ಎಲ್ಲರೂ ಹೆಣ್ಮಕ್ಳಿದ್ದೀವಿ, ಹಾಗಾಗಿ ನಾವು ಮಾಡ್ಬೋದಾ ಅಂತಾರೆ. ನೋಡಿ, ಹಿರಿಯರು ದೊಡ್ಡವರು ಇಲ್ಲ ಅಂದ ಪಕ್ಷದಲ್ಲಿ, ಅಂದರೆ ತಂದೆ ತಾಯಿ ಇಲ್ಲ ಅಂದ ಪಕ್ಷದಲ್ಲಿ ಮಕ್ಕಳು ಮಾಡುವಂತಹ ಅರ್ಹತೆ ಇರುತ್ತೆ. ಆದರೆ ತಿಲತರ್ಪಣವನ್ನು ಮುಟ್ಟುವಂತಹ ಅಧಿಕಾರ ಹೆಂಗಸರಿಗೆ ಅಶುಭ ಸೂಚಕ. ಯಾಕೆಂತಂದರೆ ಹೆಣ್ಣು ಅಂತಂದರೆ ಅವರು ಒಂದು ಸಿಂಧೂರವನ್ನು ಧರಿಸಿರ್ತಕ್ಕಂಥವಳು, ಮಹಾಲಕ್ಷ್ಮಿ ಕಟಾಕ್ಷವನ್ನು ಹೊಂದಿರತಕ್ಕಂಥವಳು. ಹಾಗಾಗಿ ಒಂದು ಸ್ತ್ರೀ ಸ್ವರೂಪದಲ್ಲಿ
ಅವರ ಒಂದು ದೈಹಿಕವಾಗಿ ಬಹಳಷ್ಟು ಲಕ್ಷ್ಮೀ ಕಟಾಕ್ಷ ಇರ್ತಕ್ಕಂತಹದ್ದು. ಹಾಗಾಗಿ ತಿಲತರ್ಪಣವನ್ನು ಮುಟ್ಟೋದ್ರಿಂದ ಅಶುಭದ ಸೂಚಕ ಅನ್ನುವಂತಹ ಉದ್ದೇಶಕ್ಕೆ ಮಾತ್ರ ಸ್ತ್ರೀಯನ್ನು ಮಾಡಬೇಡಿ ಅಂತ ಪೂರ್ವಕಾಲದಿಂದಲೂ ತಿಳಿಸ್ತಾ ಇರ್ತಕ್ಕಂತಹದ್ದು, ಹೇಳ್ತಾ ಇರ್ತಕ್ಕಂತಹದ್ದು ಇದು ಆಗಿರ್ತಕ್ಕಂಥ. ಅಂದರೆ ಅನುಭವ ರೀತ್ಯ ಮಾಡ್ತಾ ಇರ್ತಕ್ಕಂಥದ್ದು. ಮಾಡಲೇಬಾರ್ದು, ಮುಟ್ಟಲೇಬಾರ್ದು, ಮಾಡಿದ್ರೆ ಅಶುಭ ಬಂದುಬಿಡುತ್ತಾ ಅಂತ ಅಲ್ಲ. ಯಾಕೆಂದರೆ ಕೆಲವೊಂದು ಶಾಸ್ತ್ರ ಪದ್ಧತಿಗಳ ಪ್ರಕಾರ ತಿಲವನ್ನು ಹೆಚ್ಚಾಗಿ ಮುಟ್ಟೋದ್ರಿಂದ ಅವ್ರಿಗೇನಾದರೂ ಆಯುಷ್ಯ ಕ್ಷೀಣ ಉಂಟಾಗ್ಬೋದು, ಅಲ್ಲ ಅಶುಭ ಸೂಚಕ ಉಂಟಾಗ್ಬೋದು. ಅಂತಂದರೆ ಮದುವೆ ಆಗಿರ್ತಕ್ಕಂಥವ್ರಿಗೇನಾದರೂ ಗಂಡನಿಗೆ ಆಯುಷ್ಯ ದೋಷ ಬರುವಂತಹದ್ದಿರ್ಬೋದು, ಅಲ್ಲ ಕುಟುಂಬದಲ್ಲಿ ಮಕ್ಕಳಿಗೆ ದೋಷ ಬರುವಂತಹದ್ದು. ಹಾಗಾಗಿ ಸ್ತ್ರೀಯರನ್ನು ಮುಟ್ಟಬೇಡಿ ಅಂತೇಳಿ ಹೇಳುವಂತಹದ್ದಿದೆ. ಆದರೆ ಅವರು ತಿಲತರ್ಪಣೆ ಬಿಡೋಕ್ಕೆ ಸಾಧ್ಯವೇ ಇಲ್ವಾ, ತಪ್ಪಾ ಅನ್ನುವಂತಹದ್ದಲ್ಲ. ಅಂದರೆ ಅದನ್ನು ಅರ್ಥೈಸ್ಕೊಳ್ಳೋದು ಒಳ್ಳೆಯದು. ಹಾಗಾಗಿ ಅಂತಹ ಸಿಚುವೇಷನಲ್ಲಿ, ಅಂದರೆ ಅಂಥ ಪರಿಸ್ಥಿತಿಯಲ್ಲಿ ಆ ಸ್ತ್ರೀಯರು ಅವರ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳಿರ್ಬೋದು, ಇಲ್ಲ ಅವರ ದಾಯಾದಿ ಸಂಬಂಧಿಗಳಿರ್ಬೋದು, ಇಲ್ಲ ಅವರ ಹಿತೈಷಿಗಳು ಸಂಬಂಧಿಕರಿರ್ಬೋದು. ಹಾಗಾಗಿ ಇವರ ಒಂದು ಮುಖಾಂತರ ಮಾಡಿಸ್ಬೋದು, ಗಂಡು ಹುಡುಗರ ಮುಖಾಂತರ. ಅಂದರೆ ಪರ್ಯಾಯವಾಗಿ ಮಾಡಿಸ್ಬೋದು. ಅಂತಂದರೆ ಅವ್ರ ಸಂಕಲ್ಪ ತಗೊಂಡು ಮಾಡಿಸುವಂತಹದ್ದು. ನಮ್ಮ ಒಂದು ಸಂಬಂಧಿಕರು, ನಮ್ಮ ದಾಯಾದಿಗಳು, ನಮಗೇನು ಸಂಬಂಧ ಅಂತ ಗಂಡಸರು ಮಾಡುವಂತಹದ್ದಿರುತ್ತೆ. ಆ ಗಂಡಸರು ಕೂಡ ತಂದೆ ತಾಯಿ ಇಲ್ಲದೇ ಇರ್ತಕ್ಕಂತಹವರು, ಮುಖ್ಯವಾಗಿ ತಾಯಿ ಇದ್ದರೂ ಕೂಡ ಪರವಾಗಿಲ್ಲ, ತಂದೆ ಇಲ್ಲದೇ ಇರ್ತಕ್ಕಂತಹ ಮಕ್ಕಳು ಈ ಒಂದು ಶಾಸ್ತ್ರಕ್ಕೆ ಅರ್ಹರಾಗಿರ್ತಾರೆ. ಹಾಗಾಗಿ ಹೆಣ್ಮಕ್ಳ ಒಂದು ಕಾರ್ಯಗಳನ್ನ ಅವರೆಲ್ಲ ಮಾಡ್ಬೋದು. ಇದು ಕೂಡ ಆಗಿಲ್ಲ, ತರ್ಪಣ ಬಿಡೋಕ್ಕಾಗ್ತಾ ಇಲ್ಲ ಅಂತಹ ಸಿಚುವೇಷನಲ್ಲಿ ಹೆಂಗಸರಿದ್ದ ಪಕ್ಷದಲ್ಲಿ ಅವ್ರು ಈ ಪಾರಣಗಳೆಲ್ಲ ಇಡ್ಬೋದು. ಈ ಪಾರಣಗಳೆಲ್ಲ ಇಟ್ಟು ದೊಡ್ಡವ್ರ ಹೆಸರಲ್ಲಿ ವಸ್ತ್ರಗಳನ್ನು ಇಟ್ಟು 3 ರೀತಿ ಪಾರಣಗಳನ್ನು, ನಾನು ಈಗಾಗಲೇ ಹೇಳಿದೆ, ತರಕಾರಿಗಳು ಮತ್ತು ಧಾನ್ಯಗಳು ಇವೆಲ್ಲ ಕೂಡ ದಾನ ಕೊಡ್ಬೋದು. ಹಾಗಾಗಿ ಅದನ್ನು ಮಾಡ್ಬೋದು. ಮತ್ತು ಗೋ ಸೇವೆ ಮಾಡ್ಬೋದು. ಅಂದರೆ ಗೋವಿನ ಮುಖಾಂತರ ಒಂದು ಹಿರಿಯರನ್ನು ಪ್ರಾರ್ಥಿಸ್ಕೊಂಡು ಅದಕ್ಕೆ ಮೇವು ಕೊಡೋದು ಮುಖಾಂತರ ಅಥವಾ ಬಾಳೆಹಣ್ಣು ಬೆಲ್ಲ ಕೊಡೋದ್ರ ಮುಖಾಂತರ ಮಾಡ್ಬೋದು. ಈ ರೀತಿ ಸ್ತ್ರೀಯರಿಗೆ ಅನ್ವಯಿಸುವಂಥದ್ದು. ಇನ್ನು ಬಹುಮುಖ್ಯವಾಗಿ ಯಾರೆಲ್ಲ ಮಾಡಬಹುದು ಅನ್ನೋಂಥ ವಿಚಾರದಲ್ಲಿ ಗಂಡು ಮಕ್ಕಳ ವಿಚಾರದಲ್ಲಿ ಕೂಡ ಬರ್ತಾ ಇರುತ್ತೆ ನೋಡಿ. ಈಗ 3 ಜನ 4 ಜನ 5 ಜನ ಅಣ್ಣತಮ್ಮಂದಿರಿರುವಂತಹ ಒಂದು ಸ್ಥಿತಿಯಲ್ಲಿ ಜ್ಯೇಷ್ಠ ಅಥವಾ ಕನಿಷ್ಠ ಅಂತ, ಅಂದರೆ ಜ್ಯೇಷ್ಠ ಮಗನು ಮುಂದಕ್ಕೆ ಬಂದು ನಿಂತು ಎಲ್ಲ ಕಾರ್ಯಗಳನ್ನ ಮಾಡ್ಬೋದು. ಇಲ್ಲ ಜ್ಯೇಷ್ಠ ಮಗನು ಮಾಡೋಕ್ಕಾಗ್ತಾ ಇಲ್ಲ, ತಂತ್ರವಾಗಿ ದೂರ ಇದ್ದಾರೆ, ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ, ಸಹಕರಿಸ್ತಾ ಇಲ್ಲ ಅಂದಾಗ ಕನಿಷ್ಠ ಪುತ್ರ ಇದ್ದಾಗ ಕನಿಷ್ಠವಾದಂಥ ಪುತ್ರನಿಗೆ ಅರ್ಹತೆ ಇರುತ್ತೆ. ಅವರು ಕೂಡ ಮುಂದಕ್ಕೆ ಹೋಗಿ ಮಾಡ್ಬೋದು. ಮಧ್ಯದಲ್ಲಿರ್ತಕ್ಕಂಥ ಮಕ್ಕಳೆಲ್ಲರೂ ಕೂಡ ಭಾಗವಹಿಸಿ ಸಪೋರ್ಟ್ ಮಾಡ್ಬೋದು, ಸಹಕರಿಸ್ಬೋದು. ಅವರು ಕೂಡ ಯಥಾಸ್ಥಿತಿ ಕಾರ್ಯಗಳನ್ನ ಮಾಡ್ಬೋದು. ಆದರೆ ಮುಂದೆ ನಿಂತು ಮಾಡೋದಕ್ಕೋಸ್ಕರ ಅಥವಾ ಜ್ಯೇಷ್ಠ ಅಥವಾ ಕನಿಷ್ಠ ಇವರು ಮುಂದುವರಿಸ್ಬೋದು. ಇಲ್ಲ ಅವರೂ ಮಾಡ್ತಾ ಇಲ್ಲ, ಮಧ್ಯದಲ್ಲಿದ್ದರೆ ಇರ್ತಕ್ಕಂಥವ್ರು ಮಾಡಲೇಬಾರ್ದ, ತಪ್ಪ ಅನ್ನುವಂತಹದ್ದೇನಿಲ್ಲ. ಅವರು ಜ್ಯೇಷ್ಠನೂ ಮಾಡ್ತಾ ಇಲ್ಲ, ಕನಿಷ್ಠದವನು ಮಾಡ್ತಾ ಇಲ್ಲ ಅಂದಾಗ ಮಧ್ಯದಲ್ಲಿರ್ತಕ್ಕಂತಹ ಮಕ್ಕಳಿಗೂ ಕೂಡ ತಂದೆ ತಾಯಿಯ ಒಂದು ಎಲ್ಲ ರೀತಿ ಆಸ್ತಿಪಾಸ್ತಿಗಳು ಯಾವ ರೀತಿ ಅರ್ಹತೆ ಇರುತ್ತೆ, ಅಧಿಕಾರ ಇರುತ್ತೆ, ಸಂಬಂಧ ಯಾವ ರೀತಿ ಬಂದಿರುತ್ತೆ. ಹಾಗಾಗಿ ಈ ಒಂದು ಜನ್ಮ ಕೊಟ್ಟಿರ್ತಕ್ಕಂತಹ ಪಿತೃಗಳಿಗೆ ಮಾಡೋ ಕರ್ತವ್ಯ ಇದ್ದೇ ಇರುತ್ತೆ. ಅವ್ರು ಮಾಡಲಿಲ್ಲ ಅಂದ ಪಕ್ಷದಲ್ಲಿ ಮಾಡ್ಬೋದು. ಹಾಗಾಗಿ ಸಿದ್ಧಾಂತಗಳು ಶಾಸ್ತ್ರಗಳನ್ನು ತುಂಬ ಕಡಾಖಂಡಿತವಾಗಿ ನಾವು ಅರಿತುಕೊಂಡು ಮಾಡಲೇಬಾರ್ದು ಅಂತ ಸುಮ್ಮನೆ ಇರೋದಕ್ಕಿಂತ ಮಾಡೋದ್ರಿಂದ ನಿಮ್ಮ ಜೀವನಗಳಲ್ಲಿ ಶ್ರೇಷ್ಠವಾದ ಜನ್ಮ ಸಿಗತ್ತೆ, ಮುಂದಿನ ಜನ್ಮದಲ್ಲಿ ಮುಕ್ತಿ ಸಿಗತ್ತೆ, ಹಿರಿಯರು ದೊಡ್ಡವರ ಒಂದು ಪಿತೃಗಳ ಆಶೀರ್ವಾದ ಸಿಗತ್ತೆ. ನಿಮ್ಮ ಒಂದು ಜೀವನ, ನಿಮ್ಮ ಹೆಂಡತಿ ಮಕ್ಕಳು ಶ್ರೇಷ್ಠವಾದಂತಹ ಒಂದು ಸ್ಥಾನ, ಅವರ ವಿವಾಹ ಜೀವನಗಳಾಗಿರ್ಬೋದು, ಅವರ ಒಂದು ಆರೋಗ್ಯ ಜೀವನ ಆಗಿರ್ಬೋದು, ಇನ್ನು ಕೆಲಸ ಕಾರ್ಯ ವೃತ್ತಿ ಮನೆ ಆಸ್ತಿ ಪಾಸ್ತಿಗಳು ಎಲ್ಲೂ ಕೂಡ ಶ್ರೇಯಸ್ಸನ್ನು ಪಡೆಯೋದಕ್ಕೆ ಪಿತೃಗಳ ಅನುಗ್ರಹ ಸದಾಕಾಲ ಸಿಗತ್ತೆ. ಹಾಗಾಗಿ ಎಲ್ಲರೂ ಕೂಡ ಮಾಡ್ಬೋದು. ಹಾಗಾಗಿ ಈ ರೀತಿ ಒಂದು ಪಿತೃಗಳ ಅನುಗ್ರಹ ಸಿಗೋದಕ್ಕೋಸ್ಕರ ಖಂಡಿತವಾಗಿಯೂ ಕೂಡ ಈ ಒಂದು ಶ್ರಾದ್ದ ಕಾರ್ಯ ಮಾಡೋದು ಉತ್ತಮ ಪ್ರದಾಗಿರುತ್ತೆ ನೋಡಿ. ಈ ಕಾರ್ಯಗಳು ಸರಳವಾಗಿ ಯಾವ ರೀತಿ ಮಾಡಬೇಕು ಮತ್ತು ಈ ಕಾರ್ಯಗಳನ್ನು ಮಾಡಬೇಕಾದ್ರೆ ಎಲ್ಲ ಜಾತಿ ಧರ್ಮದವರು ಕೂಡ ಅನ್ವಯಿಸುತ್ತಾ ಅನ್ನುವಂತಹ ವಿಚಾರ ನೋಡಿ. ಸರಳವಾಗಿ ಯಾವ ರೀತಿ ಮಾಡುವಂತಹದ್ದು ಆಗಲೇ ಹೇಳಿದೆ ನಾನು, ಎಲ್ಲರೂ ಕೂಡ ಪಾರಣಗಳು ಮಾಡಿ ನದಿ ತೀರಕ್ಕೆ ಹೋಗಿ ತರ್ಪಣಗಳು ಬಿಡಿ ಅಂತೇಳಿ ಹೇಳಿದೆ. ಅನುಕೂಲ ಇಲ್ಲ, ಮನೆ ಹತ್ರನೇ ನೀವು ಈ ಒಂದು ಕಾರ್ಯವನ್ನು ಮಾಡ್ಬೋದು. ಇಲ್ಲ ಅದೂ ಅನುಕೂಲ ಇಲ್ಲ, ನೀವು ಯಾರಿಗೆ ಅನುಕೂಲ ಇಲ್ವೋ ಅಂತಹ ಅವರು ನಿಮ್ಮ ಹಿರಿಯರಿಗೆ ದೊಡ್ಡವರಿಗೆ ಅವರನ್ನು ನೆನೆಸಿಕೊಂಡು ಅವರನ್ನು ಪ್ರಾರ್ಥನೆ ಮಾಡಿಕೊಂಡು ಒಂದು 3 ಅಂದರೆ ಪಾರಣಗಳನ್ನು ಇಡುವಂತಹದ್ದು. ಪಾರಣಗಳು ಅಂತಂದರೆ ಒಂದು 5 ರೀತಿ ಹಸಿರು ತರಕಾರಿಗಳು, ಅದರಲ್ಲಿ ಕೆಂಪು ತರಕಾರಿಗಳು ಬಿಟ್ಟು, ಅಂದರೆ ಕ್ಯಾರೆಟ್ ಆಗಿರ್ಬೋದು, ಈ ಒಂದು ಟೊಮೊಟೊ ಆಗಿರ್ಬೋದು, ಮತ್ತು ಬೀಟ್ರೋಟ್ ಆಗಿರ್ಬೋದು, ಈ ರೀತಿ ತರಕಾರಿ ಬಿಟ್ಟು ಬೇರೆ ರೀತಿ ತರಕಾರಿಗಳು ಮತ್ತು 5 ರೀತಿ ಧಾನ್ಯ ಇಡುವಂತಹದ್ದು, ಅಕ್ಕಿ ಬೇಳೆ ಬೆಲ್ಲ ಇವೆಲ್ಲ ಕೂಡ, ಮತ್ತು ಅಡುಗೆಗೆ ಬೇಕಾಗಿರೋ ಸಾಂಬಾರು ಪದಾರ್ಥಗಳು ಇವೆಲ್ಲವೂ ಕೂಡ
ಅವ್ರಿಗೆ ಹಿರಿಯರಿಗೆ ನಾವು ಒಂದು ಮುಷ್ಟಾನ್ನಗಳೆಲ್ಲ ಮಾಡಿ ತಿಥಿ ಊಟ ಮಾಡಿ ಬಡಿಸೋಕ್ಕೆ ಆಗದಿದ್ದ ಪಕ್ಷದಲ್ಲಿ ಒಂದು ಪಾರಣಗಳು ಅಂದರೆ ಎಲೆಯ ಮೇಲೆ ಇಟ್ಟು ನಮಸ್ಕಾರ ಮಾಡಿ ಅಥವಾ ವಸ್ತ್ರವನ್ನು ಒಂದು ಜೋಡಿಸಿಟ್ಟು ಯಥಾಶಕ್ತಿ ದಕ್ಷಿಣೆ ತಾಂಬೂಲಗಳನ್ನಿಟ್ಟು ಯಾರನ್ನ ಒಳ್ಳೆ ಶ್ರೇಷ್ಠವಾದಂತಹ ವ್ಯಕ್ತಿಗಳಿಗೆ ಒಂದು ಅಂದರೆ ಬಡವರಿಗಾಗಿರ್ಬೋದು ಇಲ್ಲ ಶ್ರೇಷ್ಠ ಬ್ರಾಹ್ಮಣರಿಗಾಗಿರ್ಬೋದು ಮನೆಗೆ ಕರೆಸಿ ಅವರಿಗೆ ಕೊಟ್ಟು ದೊಡ್ಡವರ ಒಂದು ಹೆಸರಲ್ಲಿ ಅವರಿಂದ ಆಶೀರ್ವಾದ ಪಡೆಯುವಂತಹದ್ದು ಶ್ರೇಷ್ಠತರ. ಇದು ಅನುಕೂಲ ಇಲ್ಲ ಅನ್ನುವಂತಹವರು ನೀವು ದೊಡ್ಡವರ ಹೆಸರಲ್ಲಿ ಅಂದರೆ ಮೊಸರು, ಕರಿ ಎಳ್ಳು, ಬೆಲ್ಲ ಸೊ ಇವನ್ನು ಒಂದು ತುಳಸಿ ಎಲೆಗಳನ್ನು ಅದರ ಮೇಲಿಟ್ಟು ಒಂದು ಮೇಲೆ ವಾಯಸ್ಸುಗಳಿಗೆ ಅಂದರೆ ಕಾಗೆ ಒಂದು ಪಕ್ಷಿಗಳಿಗೆ ಇಡುವಂತಹದ್ದು ಶ್ರೇಷ್ಠತರ ಆಗಿರುತ್ತೆ. ಇದೂ ಅನುಕೂಲ ಇಲ್ಲ ಅನ್ನುವಂತಹವರು ಒಂದು ಬಾಳೆಹಣ್ಣು ಮತ್ತು ಬೆಲ್ಲ ಹಸುಗೆ ತಿನ್ನಿಸುವುದರಿಂದ ಮತ್ತು ಈ ಒಂದು ಹಸಿರು ತರಕಾರಿಗಳನ್ನು ಕೊಡೋದ್ರಿಂದ ಸೊಪ್ಪನ್ನು ಹಸುಗಳಿಗೆ ತಿನ್ನಿಸೋದ್ರಿಂದ ಇವತ್ತಿನ ದಿನ ಮಹಾಲಯ ಅಮಾವಾಸ್ಯೆ ದಿನ ಸರ್ವಶ್ರೇಷ್ಠವಾದಂತಹ ಅನುಕೂಲ ಮತ್ತು ಅನುಗ್ರಹ ಹಿರಿಯರಿಂದ ಅಂದರೆ ಪಿತೃಗಳಿಂದ ಸಿಗುವಂತಹದ್ದು, ಪಿತೃ ದೇವತೆಗಳ ಅನುಗ್ರಹ ಸಿಕ್ಕಿ ಇಡೀ ನಿಮ್ಮ ವರ್ಷ ಪೂರ್ತಿ ನಿಮ್ಮ ಜೀವನ ಪೂರ್ತಿ ಇವರ ಅನುಗ್ರಹ ಸದಾಕಾಲ ನಿಮಗೆ ಸಿಗತ್ತೆ. ಎಲ್ಲರೂ ಕೂಡ ಶ್ರದ್ಧಾಭಕ್ತಿಯಾಗಿ ಈ ಒಂದು ಮಹಾಲಯ ಅಮಾವಾಸ್ಯೆ ದಿನ ಅಂದರೆ ಸೆಪ್ಟೆಂಬರ್ 21ನೇ ತಾರೀಕು 2025ರಲ್ಲಿ ಭಾನುವಾರ ಈ ಒಂದು ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಒಂದು ಪಿತೃದೇವರುಗಳ ಅನುಗ್ರಹ ಸಿಕ್ಕಲಿ ಅಂತ ನಾನು ಒಂದು ಪಿತೃಗಳಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.